ಶಾಂತಿ. ಮುರಳಿಯ ದಿನಾಂಕ 28/3/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಪ್ರತಿಯೊಬ್ಬರ ಪಾಪವನ್ನು ಹೀರುವಂತಹ ಫಸ್ಟ್ ಕ್ಲಾಸ್ ಬ್ಲಾಟಿಂಗ್ ಪೇಪರ್ ಒಬ್ಬ ಶಿವ ತಂದೆಯಾಗಿದ್ದಾರೆ. ಅವರನ್ನು ನೆನಪು ಮಾಡಿದಾಗ ಪಾಪ ಸಮಾಪ್ತಿಯಾಗುವುದು. ಪ್ರಶ್ನೆ: ಆತ್ಮನ ಮೇಲೆ ಎಲ್ಲದಕ್ಕಿಂತ ಆಳವಾದ ಕಲೆ ಯಾವುದಿದೆ? ಅದನ್ನು ಅಳಿಸಲು ಯಾವ ಪರಿಶ್ರಮ ಪಡಬೇಕು? ಉತ್ತರ: ಆತ್ಮನ ಮೇಲೆ ದೇಹಾಭಿಮಾನದ ಬಹಳ ಆಳವಾದ ಕಲೆಯಾಗಿದೆ. ಗಳಿಗೆ ಗಳಿಗೆಗೂ ಯಾವುದಾದರೂ ದೇಹಧಾರಿಗಳ ನಾಮರೂಪದಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ತಂದೆಯನ್ನು ನೆನಪು ಮಾಡದೆ ದೇಹಧಾರಿಗಳನ್ನು ನೆನಪು ಮಾಡುತ್ತಿರುತ್ತಾರೆ. ಅನ್ಯರಿಗೆ ಮನಸ್ಸಿಗೆ ದುಃಖ ಕೊಡುತ್ತಾರೆ. ಈ ಕಲೆಯನ್ನು ಅಳಿಸಲು ದೇಹಿ ಅಭಿಮಾನಿ ಆಗುವ ಪರಿಶ್ರಮ ಪಡಿ. ಗೀತೆ: ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಮಧುರಾತಿ ಮಧುರ ಎಲ್ಲ ಸೇವಾ ಕೇಂದ್ರಗಳ ಮಕ್ಕಳು ಹಾಡನ್ನು ಕೇಳಿದ್ದೀರಾ? ಈಗ ತಮ್ಮನ್ನು ತಾವು ನೋಡಿಕೊಳ್ಳಿ. ಎಷ್ಟು ಪುಣ್ಯ ಮಾಡಿದ್ದೇನೆ ಮತ್ತು ಎಷ್ಟು ಪಾಪ ಅಳಿಸಿ ಹೋಗಿದೆ. ಪೂರ್ತಿ ಪ್ರಪಂಚ ಸಾಧು ಸಂತರು ಎಲ್ಲರೂ ಕರೆಯುತ್ತಾರೆ, ಏ ಪತಿತ ಪಾವನ ಎಂದು. ಒಬ್ಬ ತಂದೆಯೇ ಪತಿತರನ್ನು ಪಾವನ ಮಾಡುವಂತಹವರಾಗಿದ್ದಾರೆ. ಬಾಕಿ ಎಲ್ಲ ಆತ್ಮರಲ್ಲಿ ಪಾಪವಿದೆ. ಇದಂತೂ ತಾವು ತಿಳಿದುಕೊಂಡಿದ್ದೀರಾ. ಆತ್ಮನಲ್ಲಿಯೇ ಪಾಪವಾಗುವುದು, ಪುಣ್ಯವೂ ಸಹ ಆತ್ಮನಲ್ಲಿಯೇ ಇದೆ. ಆತ್ಮವೇ ಪಾವನ, ಆತ್ಮವೇ ಪತಿತವಾಗುವುದು. ಇಲ್ಲಿ ಎಲ್ಲ ಆತ್ಮರು ಪತಿತರಾಗಿದ್ದಾರೆ. ಪಾಪಗಳ ಕಲೆ ಹಿಡಿದಿದೆ. ಆದ್ದರಿಂದ ಪಾಪಾತ್ಮ ಎಂದು ಹೇಳಲಾಗುವುದು. ಈಗ ಪಾಪ ಬಿಟ್ಟು ಹೋಗುವುದು ಹೇಗೆ? ಯಾವಾಗ ಯಾವುದೇ ವಸ್ತುವಿನ ಮೇಲೆ ಇಂಕ್ ಅಥವಾ ಎಣ್ಣೆ ಬಿತ್ತೆಂದರೆ ಬ್ಲಾಟಿಂಗ್ ಪೇಪರ್ ಇಡ್ತಾರೆ ಅಲ್ವಾ, ಅದು ಹೀರ್ಕೊಂಬಿಡತ್ತೆ ಅಲ್ವಾ. ಸೊ ಈ ಪೂರ್ತಿ ರಸ ಅಂದರೆ ಏನು ಬಿದ್ದಿರುತ್ತೆ, ಇಂಕು ಅಥವಾ ನೀರು ಎಣ್ಣೆ, ಅದು ಹೀರ್ಕೊಂಬಿಡತ್ತೆ. ಈಗ ಎಲ್ಲ ಮನುಷ್ಯರು ನೆನಪು ಮಾಡುತ್ತಾರೆ ಒಬ್ಬ ತಂದೆಯನ್ನು, ಏಕೆಂದರೆ ಅವರೇ ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ಆ ಒಬ್ಬ ತಂದೆಯ ವಿನಃ ಮತ್ತಾರೂ ಸಹ ಪಾಪವನ್ನು ದೂರ ಮಾಡುವಂತಹವರು ಅಲ್ಲ. ತಂದೆಯಂತೂ ಎಲ್ಲರ ಪಾಪವನ್ನು ಅಳಿಸ್ತಾರೆ. ಮನುಷ್ಯರು ಜನ್ಮ ಜನ್ಮಾಂತರಗಳಿಂದ ಗಂಗಾ ಸ್ನಾನ ಮಾಡುತ್ತಾ ಮತ್ತಷ್ಟು ಪತಿತರಾಗಿದ್ದಾರೆ. ಪತಿತರನ್ನು ಪಾವನ ಮಾಡುವವರು ಒಬ್ಬರೇ ಶಿವ ತಂದೆ ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ. ಇರೋದು ಸಣ್ಣ ಚಿಕ್ಕದಕ್ಕಿಂತ ಚಿಕ್ಕ ಬಿಂದು ಆಗಿದ್ದಾರೆ ಬಾಬಾ. ಎಲ್ಲರ ಪಾಪವನ್ನು ನಷ್ಟ ಮಾಡುತ್ತಾರೆ. ಯಾವ ಯುಕ್ತಿಯಿಂದ? ಕೇವಲ ತಂದೆ ಹೇಳುತ್ತಾರೆ, ಬ್ಲಾಟಿಂಗ್ ಪೇಪರ್ ಆಗಿರುವ ನನ್ನನ್ನು ನೆನಪು ಮಾಡಿರಿ. ನಾನಂತೂ ಚೈತನ್ಯದಲ್ಲಿದ್ದೇನೆ ಅಲ್ವಾ. ನಿಮಗೆ ಬೇರೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ. ನೀವು ಆತ್ಮ ಬಿಂದುವಾಗಿದ್ದೀರಾ, ತಂದೆಯೂ ಬಿಂದುವಾಗಿದ್ದಾರೆ. ಹೇಳ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪ ಭಸ್ಮವಾಗುವುದು. ಈಗ ಪ್ರತಿಯೊಬ್ಬರು ತಮ್ಮ ಹೃದಯದಿಂದ ತಮ್ಮನ್ನು ತಾವು ಕೇಳಿಕೊಳ್ಳಿ, ನೆನಪಿನಿಂದ ಎಷ್ಟು ಪಾಪ ಅಳಿಸಿ ಹೋಗಿದೆ, ಮತ್ತೆಷ್ಟು ನಾವು ಮಾಡಿದ್ದೇವೆ, ಬಾಕಿ ಎಷ್ಟು ಪಾಪ ಉಳಿದಿದೆ, ಎಷ್ಟು ಅಳಿಸಿದ್ದೀವಿ, ಇನ್ನು ಎಷ್ಟು ಉಳಿದಿದೆ. ಇದು ಗೊತ್ತಾಗೋದು ಹೇಗೆ? ಅನ್ಯರಿಗೂ ಸಹ ಮಾರ್ಗ ತೋರಿಸುತ್ತಿದ್ದಾಗ ಒಬ್ಬ ಬ್ಲಾಟಿಂಗ್ ಪೇಪರ್ ತಂದೆಯನ್ನು ನೆನಪು ಮಾಡಿ ಎಂದು ಬೇರೆಯವರಿಗೂ ಸಹ ಮಾರ್ಗ ತೋರಿಸಬೇಕು. ಎಲ್ಲರಿಗೂ ಇದೇ ಸಲಹೆ ಕೊಡಬೇಕು. ಚೆನ್ನಾಗಿರುತ್ತೆ ಅಲ್ವಾ? ಇದು ಸಹ ವಂಡರ್. ಯಾರಿಗೆ ಸಲಹೆ ಕೊಡುತ್ತೀರಾ ಅವರಂತೂ ತಂದೆಯ ನೆನಪು ಮಾಡುವುದರಲ್ಲಿ ತೊಡಗುತ್ತಾರೆ. ಮತ್ತು ಸಲಹೆ ಕೊಡುವವರು ಸ್ವಯಂ ನೆನಪು ಮಾಡಲಿಲ್ಲವೆಂದರೆ ಪಾಪಗಳು ಭಸ್ಮವಾಗುವುದಿಲ್ಲ. ಪತಿತ ಪಾವನ ಎಂದು ಒಬ್ಬ ತಂದೆಗೆ ಹೇಳಲಾಗುವುದು. ಅನೇಕ ಪಾಪಗಳು ಉಳಿದಿವೆ. ಕಾಮವಿಕಾರದ ಪಾಪ, ದೇಹಾಭಿಮಾನದ ಪಾಪ ಮೊದಲ ನಂಬರಿನ ಪಾಪ. ಇದು ಎಲ್ಲದಕ್ಕಿಂತ ಕೆಟ್ಟದಾಗಿದೆ. ಈಗ ತಂದೆ ಹೇಳುತ್ತಾರೆ, ದೇಹಿ ಅಭಿಮಾನಿ ಆಗಿರಿ. ಎಷ್ಟೆಷ್ಟು ನನ್ನನ್ನು ನೆನಪು ಮಾಡುತ್ತೀರಾ ಅಷ್ಟು ನಿಮ್ಮ ಪಾಪ ಭಸ್ಮವಾಗುವುದು. ನೆನಪು ಮಾಡಬೇಕು. ಅನ್ಯರಿಗೂ ಈ ಮಾರ್ಗ ತೋರಿಸಬೇಕು. ಎಷ್ಟೆಷ್ಟು ಅನ್ಯರಿಗೆ ತಿಳಿಸುತ್ತೀರಾ ಅಷ್ಟು ನಿಮ್ಮ ಕಲ್ಯಾಣವಾಗುವುದು. ಈ ವ್ಯಾಪಾರದಲ್ಲಿ ತೊಡಗಿರಿ. ಅನ್ಯರಿಗೂ ಸಹ ಇದನ್ನು ತಿಳಿಸಬೇಕು. ತಂದೆಯನ್ನು ನೆನಪು ಮಾಡಿದಾಗ ಪುಣ್ಯ ಆತ್ಮ ಆಗುತ್ತೇವೆ.
ನಿಮ್ಮ ಕೆಲಸವಾಗಿದೆ ಬೇರೆಯವರಿಗೂ ಸಹ ತಿಳಿಸುವಂಥದ್ದು. ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಎಂಬುದನ್ನು. ಬಲೆ ತಾವು ಜ್ಞಾನ ನದಿಯರು ಅನೇಕರಿದ್ದೀರಾ, ಆದರೆ ತಾವೆಲ್ಲರಿಗೂ ಹೇಳಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಿ ಎಂದು. ಅವರೊಬ್ಬರೇ ಪತಿತ ಪಾವನ ಆಗಿದ್ದಾರೆ. ಅವರ ಮಹಿಮೆ ಬಹಳ ಇದೆ. ಜ್ಞಾನಸಾಗರ ಅವರಾಗಿದ್ದಾರೆ. ಆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ದೇಹಿ ಅಭಿಮಾನಿ ಆಗಿರಬೇಕು. ಇದು ಒಂದೇ ಮಾತು ಡಿಫಿಕಲ್ಟ್ ಆಗಿರುವಂಥದ್ದು. ತಂದೆ ಕೇವಲ ತಮಗಾಗಿ ಹೇಳುವುದಿಲ್ಲ. ಬಾಬರವರ ಗಮನದಲ್ಲಿ ಎಲ್ಲ ಸೆಂಟರ್ಸ್ನ ಮಕ್ಕಳಿದ್ದಾರೆ. ಬಾಬರವರಂತೂ ಎಲ್ಲ ಮಕ್ಕಳನ್ನು ನೋಡುತ್ತಾರೆ ಅಲ್ವಾ, ಎಲ್ಲಿ ಒಳ್ಳೆಯ ಸರ್ವಿಸಬಲ್ ಮಕ್ಕಳಿದ್ದಾರೆ ಎಂದು. ಶಿವ ತಂದೆಯ ಹೂಗುಚ್ಛವಿದೆ ಎಂದು. ಯಾರು ಒಳ್ಳೆಯ ಹೂಗುಚ್ಛ ಇರುತ್ತಾರೆ, ಒಳ್ಳೆಯ ಹೂಗಳನ್ನು ತಯಾರು ಮಾಡಿರುತ್ತಾರೆ, ಅಂತಹವರನ್ನು ಬಾಬರವರು ನೆನಪು ಮಾಡುತ್ತಾರೆ. ಶ್ರೀಮಂತ ವ್ಯಕ್ತಿಗಳಿಗೆ 4-5 ಜನ ಮಕ್ಕಳಿರುತ್ತಾರೆ. ದೊಡ್ಡ ಮಕ್ಕಳಾದರೆ ಅವರನ್ನು ನೆನಪು ಮಾಡುತ್ತಾರೆ. ಹೂಗಳ ವೆರೈಟಿ ಇರುತ್ತೆ ಅಲ್ವಾ. ಸೊ ಬಾಬರವರು ಸಹ ತನ್ನ ದೊಡ್ಡ ತೋಟವನ್ನು ನೆನಪು ಮಾಡುತ್ತಾರೆ. ಯಾರಿಗೆ ಈ ಮಾರ್ಗವನ್ನು ತೋರಿಸುವುದು ಸಹಜ. ಶಿವ ತಂದೆಯನ್ನು ನೆನಪು ಮಾಡಿ. ಅವರೇ ಪತಿತ ಪಾವನ ಆಗಿದ್ದಾರೆ. ತಂದೆ ಸ್ವಯಂ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಪಾಪವೆಲ್ಲ ಭಸ್ಮವಾಗುವುದು. ಎಷ್ಟು ಫಸ್ಟ್ ಕ್ಲಾಸ್ ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ ಪೂರ್ತಿ ಪ್ರಪಂಚಕ್ಕಾಗಿ. ಎಲ್ಲರೂ ಆ ತಂದೆಯನ್ನು ನೆನಪು ಮಾಡುತ್ತಾರೆ. ಯಾರಿಗಾದರೂ ಈ ಮಾರ್ಗವನ್ನು ತೋರಿಸುವುದು ಸಹಜ. ಶಿವ ತಂದೆಯನ್ನು ನೆನಪು ಮಾಡಿ ಎಂದು. ತಂದೆ ಯುಕ್ತಿಯನ್ನು ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಮೇಲೆ ಏನೆಲ್ಲ ದೇಹಾಭಿಮಾನದ ಕಲೆ ಇದೆ ಅದು ಅಳಿಸಿ ಹೋಗುವುದು. ದೇಹಿ ಅಭಿಮಾನಿ ಆಗುವುದರಲ್ಲಿ ಪರಿಶ್ರಮವಿದೆ. ಬಾಬಾರವರಿಗೆ ಕೆಲವರು ಸತ್ಯ ಹೇಳುವುದಿಲ್ಲ. ಕೆಲವರು ಚಾರ್ಟ್ ಬರೆದು ಕಳುಹಿಸುತ್ತಾರೆ, ನಂತರ ಸುಸ್ತಾಗುತ್ತಾರೆ. ಇದು ಬಹಳ ದೊಡ್ಡ ಗುರಿಯಾಗಿದೆ. ಮಾಯೆ ಏಕದಂ ನಶೆಯನ್ನೇ ಮುರಿಯುತ್ತದೆ ಅಂದಾಗ ಮತ್ತೆ ಬರೆಯುವುದನ್ನೇ ಬಿಟ್ಟು ಬಿಡುತ್ತಾರೆ. ಅರ್ಧ ಕಲ್ಪದ ದೇಹಾಭಿಮಾನವಿರುವುದು, ಅದು ಬಿಟ್ಟು ಹೋಗುವುದೇ ಇಲ್ಲ. ಬಾಬಾ ಹೇಳುತ್ತಾರೆ, ಕೇವಲ ಇದೇ ವ್ಯಾಪಾರವನ್ನು ಮಾಡುತ್ತಾ ಇರಿ. ತಂದೆಯನ್ನು ನೆನಪು ಮಾಡಿ ಮತ್ತು ಅನ್ಯರಿಗೂ ಮಾಡಿಸಿರಿ. ಎಲ್ಲದಕ್ಕಿಂತ ದೊಡ್ಡ ವ್ಯಾಪಾರ ಇದಾಗಿದೆ. ಯಾರು ಸ್ವಯಂ ನೆನಪು ಮಾಡುವುದಿಲ್ಲ ಅವರು ಈ ವ್ಯಾಪಾರವನ್ನು ಮಾಡುವುದಿಲ್ಲ. ತಂದೆಯ ನೆನಪು ಇದಾಗಿದೆ ಯೋಗ ಅಗ್ನಿ. ಇದರಿಂದ ಪಾಪ ಭಸ್ಮವಾಗುವುದು. ಆದ್ದರಿಂದ ಕೇಳಲಾಗುವುದು, ಎಲ್ಲಿಯವರೆಗೆ ಪಾಪ ಭಸ್ಮವಾಗಿದೆ ಎಂದು. ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಖುಷಿಯ ನಶೆ ಏರುವುದು. ಪ್ರತಿಯೊಬ್ಬರ ಮನಸ್ಸನ್ನು ತಿಳಿದುಕೊಳ್ಳಬಹುದು. ಬೇರೆಯವರನ್ನು ಸಹ ಅವರು ಮಾಡುವ ಸೇವೆಯಿಂದ ತಿಳಿದುಕೊಳ್ಳಬಹುದು. ಅನ್ಯರಿಗೆ ಮಾರ್ಗ ತೋರಿಸಬೇಕು, ತಂದೆಯನ್ನು ನೆನಪು ಮಾಡಿ ಎಂದು. ಅವರು ಪತಿತ ಪಾವನ ಆಗಿದ್ದಾರೆ. ಇಲ್ಲಿ ಪತಿತ ತಮೋಪ್ರಧಾನ ಪ್ರಪಂಚ ಇದಾಗಿದೆ. ಎಲ್ಲ ಆತ್ಮರು ಮತ್ತು ಶರೀರ ತಮೋಪ್ರಧಾನವಾಗಿದೆ. ಈಗ ವಾಪಸ್ ಮನೆಗೆ ಹೋಗಬೇಕು. ಅಲ್ಲಿ ಎಲ್ಲ ಆತ್ಮರು ಪರಮಧಾಮದಲ್ಲಿ ಪವಿತ್ರವಾಗಿ ಇರುತ್ತಾರೆ. ಯಾವಾಗ ಪವಿತ್ರವಾಗುತ್ತಾರೆ ಆಗ ಮನೆಗೆ ಹೋಗುತ್ತೇವೆ. ಅನ್ಯರಿಗೂ ಸಹ ಈ ಮಾರ್ಗವನ್ನು ತೋರಿಸಬೇಕು. ಬಾಬಾ ಯುಕ್ತಿಯನ್ನಂತೂ ಬಹಳ ಸಹಜವಾಗಿ ತೋರಿಸುತ್ತಾರೆ. ಶಿವ ತಂದೆಯನ್ನು ನೆನಪು ಮಾಡಿ. ಇದೇ ಬ್ಲಾಟಿಂಗ್ ಪೇಪರ್ ಇಟ್ಟುಕೊಂಡಾಗ ಎಲ್ಲ ಪಾಪಗಳು ಕರಗಿ ಹೋಗುತ್ತೆ. ನಿಮ್ಮ ವಿಕರ್ಮ ವಿನಾಶವಾಗುತ್ತೆ. ಮೂಲ ದೊಡ್ಡ ಮಾತಾಗಿದೆ ಪಾವನರಾಗುವಂತಹದ್ದು. ಮನುಷ್ಯರು ಪತಿತರಾದಾಗ ತಂದೆಯನ್ನು ಕರೆಯುತ್ತಾರೆ, ಪತಿತ ಪಾವನ ಬನ್ನಿ, ಬಂದು ನಮ್ಮೆಲ್ಲರನ್ನ ಪಾವನ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ಬರೆಯಲಾಗಿದೆ ಅಲ್ವಾ. ಎಲ್ಲ ಆತ್ಮರನ್ನು ಪಾವನ ಮಾಡಿ ತಂದೆ ಕರೆದುಕೊಂಡು ಹೋಗುತ್ತಾರೆ. ಅನಂತರ ಯಾರೊಬ್ಬರೂ ಪತಿತರು ಇಲ್ಲಿ ಇರುವುದಿಲ್ಲ. ಇದಂತೂ ತಿಳಿಸಲಾಗಿದೆ. ಮೊಟ್ಟ ಮೊದಲು ಸ್ವರ್ಗವಾಸಿಗಳೇ ಬರುತ್ತಾರೆ. ಬಾಬಾ ಏನು ಔಷಧಿ ಕೊಡುತ್ತಾರೆ, ಇದು ಎಲ್ಲರಿಗಾಗಿ ಇದೆ. ಯಾರೇ ಸಿಕ್ಕಿದರೂ ಅವರಿಗೆ ಬಾಬಾರವರನ್ನು ನೆನಪು ಮಾಡಿ ಎಂಬ ಔಷಧ ಕೊಡಬೇಕು. ಅನಂತರ ತಂದೆಯ ಬಳಿ ಹೋಗಲು ಬಯಸುತ್ತೀರಾ? ಆದರೆ ಆತ್ಮ ಪವಿತ್ರವಾಗಿದೆ, ಆದ್ದರಿಂದ ಹೋಗಲು ಸಾಧ್ಯವಾಗುವುದಿಲ್ಲ. ಯಾವಾಗ ಪಾವನರಾಗುತ್ತೀರಾ ಆಗ ಹೋಗಬಹುದು. ಏ ಆತ್ಮರೇ, ನನ್ನನ್ನು ನೆನಪು ಮಾಡಿದಾಗ ನಾನು ಕರೆದುಕೊಂಡು ಹೋಗುತ್ತೇನೆ.
ನಂತರ ಅಲ್ಲಿಂದ ನಿಮ್ಮನ್ನು ಸುಖದಲ್ಲಿ ಕರೆದುಕೊಂಡು ಹೋಗುತ್ತೇನೆ. ಅನಂತರ ಯಾವಾಗ ಹಳೆಯ ಪ್ರಪಂಚವಾಗುವುದು ಆಗ ತಾವು ದುಃಖವನ್ನು ಪಡೆದುಕೊಳ್ಳುತ್ತೀರಾ. ನಾನು ಯಾರಿಗೂ ದುಃಖ ಕೊಡುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮನ್ನು ತಾವು ನೋಡಿಕೊಳ್ಳಿ. ನಾನು ತಂದೆಯನ್ನು ನೆನಪು ಮಾಡುತ್ತಿದ್ದೇನೆಯಾ? ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಖುಷಿಯ ನಶೆ ಏರುವುದು. ಎಷ್ಟು ಸಹಜ ಔಷಧವಾಗಿದೆ. ಬೇರೆ ಯಾವುದೇ ಸಾಧು ಸಂತರು ಈ ಔಷಧವನ್ನು ತಿಳಿದುಕೊಂಡಿಲ್ಲ, ಎಲ್ಲಿಯೂ ಬರೆದು ಇಲ್ಲ. ಇದು ಬಿಲ್ಕುಲ್ ಹೊಸ ಮಾತಾಗಿದೆ. ಪಾಪಗಳ ಖಾತೆ ಶರೀರದ ಜೊತೆ ಅಂಟುಕೊಳ್ಳೋದಿಲ್ಲ ಅಲ್ವಾ? ಇಷ್ಟು ಚಿಕ್ಕ ಆತ್ಮ ಬಿಂದುವಿನಲ್ಲಿ ಪೂರ್ತಿ ಪಾತ್ರ ಅಡಕವಾಗಿದೆ. ಆತ್ಮ ಪತಿತವಾದಾಗ ಶರೀರದ ಮೇಲೆ ಪ್ರಭಾವ ಬೀಳುವುದು. ಆತ್ಮ ಪಾವನವಾದಾಗ ಶರೀರವೂ ಸಹ ಪವಿತ್ರವಾಗಿರುವಂತಹದ್ದು ಸಿಗುತ್ತದೆ. ದುಃಖಿಗಳು ಸುಖಿಗಳು ಆತ್ಮವೇ ಆಗುವುದು. ಶರೀರಕ್ಕೆ ಪೆಟ್ಟು ಬಿದ್ದಾಗ ಆತ್ಮನಿಗೆ ದುಃಖದ ಫೀಲ್ ಆಗತ್ತೆ. ಹೇಳಲಾಗತ್ತೆ ಇವರು ದುಃಖಿ ಆತ್ಮ, ಇವರು ಸುಖಿ ಆತ್ಮ ಎಂದು. ಇಷ್ಟು ಚಿಕ್ಕ ಆತ್ಮ ಎಷ್ಟು ಪಾತ್ರವನ್ನು ಅಭಿನಯಿಸುತ್ತದೆ. ವಂಡರ್ ಅಲ್ವಾ? ತಂದೆಯಾಗಿದ್ದಾರೆ ಸುಖ ಕೊಡುವವರು. ಆದ್ದರಿಂದ ಅವರನ್ನು ನೆನಪು ಮಾಡುತ್ತಾರೆ. ದುಃಖ ಕೊಡುವವರು ರಾವಣ ಆಗಿದ್ದಾರೆ. ಎಲ್ಲದಕ್ಕಿಂತ ಮೊದಲು ದೇಹಾಭಿಮಾನ ಬರುವುದು. ಈಗ ತಂದೆ ತಿಳಿಸುತ್ತಾರೆ ತಾವು ಆತ್ಮ ಅಭಿಮಾನಿ ಆಗಬೇಕು. ಇದರಲ್ಲಿ ದೊಡ್ಡ ಪರಿಶ್ರಮವಿದೆ. ಬಾಬರವರಿಗೆ ಗೊತ್ತು ಸತ್ಯ ಹೃದಯದಿಂದ ಯಾವ ಯುಕ್ತಿಯಿಂದ ನೆನಪು ಮಾಡಬೇಕು ಎಂದು. ಕೆಲವರಂತೂ ಕಷ್ಟಕರವಾಗಿ ನೆನಪು ಮಾಡುತ್ತಾರೆ. ಇಲ್ಲಿದ್ದರೂ ಸಹ ಬಹಳಷ್ಟು ಜನ ಮರೆಯುತ್ತಾರೆ. ಒಂದು ವೇಳೆ ದೇಹಿ ಅಭಿಮಾನಿ ಇದ್ದಿದ್ದೇ ಆದರೆ ಯಾವುದೇ ಪಾಪ ಮಾಡುವುದಿಲ್ಲ. ತಂದೆಯ ಆಜ್ಞೆಯಾಗಿದೆ, ಮಕ್ಕಳೇ ಕೆಟ್ಟದ್ದನ್ನು ನೋಡಬೇಡಿ, ಹೇಳಬೇಡಿ, ಕೇಳಬೇಡಿ. ಮಂಗಗಳಿಗೋಸ್ಕರ ಅಲ್ಲ ಅಲ್ವಾ, ಇದು ಮನುಷ್ಯರಿಗೋಸ್ಕರ ಹೇಳಿರುವಂಥದ್ದು. ಇದಂತೂ ಮನುಷ್ಯರಿಗಾಗಿ ಇದೆ. ಮನುಷ್ಯರು ಮಂಗಗಳಂತೆ ಇದ್ದಾರೆ ಅಂದಾಗ ಚಿತ್ರವನ್ನು ಮಂಗದ್ದು ಮಾಡಿದ್ದಾರೆ. ಬಹಳಷ್ಟು ಜನ ಇದ್ದಾರೆ ಪೂರ್ತಿ ದಿನ ಅಲ್ಲ ಸಲ್ಲದ ಮಾತುಗಳನ್ನು ಮಾತನಾಡುತ್ತಿರುತ್ತಾರೆ ಅಂದಾಗ ತಂದೆ ತಿಳುವಳಿಕೆ ಕೊಡಬೇಕಾಗುವುದು. ಎಲ್ಲ ಸೇವಾ ಕೇಂದ್ರಗಳಲ್ಲಿ ಒಬ್ಬರಲ್ಲ ಒಬ್ಬರು ಆ ರೀತಿ ಇರುತ್ತಾರೆ. ಅನ್ಯರಿಗೆ ದುಃಖ ಕೊಡುತ್ತಿರುತ್ತಾರೆ. ಕೆಲವರು ಒಳ್ಳೆಯವರು ಇದ್ದಾರೆ, ಬಾಬರವರ ನೆನಪಿನಲ್ಲಿ ಇರುತ್ತಾರೆ, ತಿಳಿದುಕೊಳ್ಳುತ್ತಾರೆ ಮನಸ್ಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬಾರದು. ವಾಚಾದಿಂದಲೂ ಸಹ ಯಾರಿಗಾದರೂ ದುಃಖ ಕೊಟ್ಟರೆ ದುಃಖಿಗಳಾಗಿ ಸಾಯುತ್ತಾರೆ. ಬಾಬಾ ಹೇಳುತ್ತಾರೆ ನೀವಂತೂ ಎಲ್ಲರಿಗೂ ಸುಖ ಕೊಡಬೇಕು, ಎಲ್ಲರಿಗೂ ಹೇಳಬೇಕು ದೇಹಿ ಅಭಿಮಾನಿ ಆಗಿರಿ, ತಂದೆಯನ್ನು ನೆನಪು ಮಾಡಿರಿ. ಯಾವುದೇ ಹಣದ ಲೇನ್ದೇನ್ ಮಾಡುವ ಮಾತಿಲ್ಲ. ಹಣದ ವ್ಯವಹಾರ ಪರಿವಾರದಲ್ಲಿ, ಈಶ್ವರಿಯ ಪರಿವಾರದಲ್ಲಿ ಮಾಡಬಾರ್ದು. ಕೇವಲ ಪ್ರಿಯಾತಿ ಪ್ರಿಯ ತಂದೆಯನ್ನು ನೆನಪು ಮಾಡಬೇಕು. ಆಗ ತಮ್ಮ ವಿಕರ್ಮ ವಿನಾಶವಾಗುವುದು. ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಭಗವಾನ್ ವಾಚ್ಯವಾಗಿದೆ ಮನ್ಮನಾಭವ. ಒಬ್ಬ ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಬೇರೆ ಏನೂ ಸಹ ಪರಸ್ಪರದಲ್ಲಿ ಮಾತನಾಡಬೇಡಿ. ಕೇವಲ ತಂದೆಯನ್ನು ನೆನಪು ಮಾಡಿರಿ. ಅನ್ಯರ ಕಲ್ಯಾಣ ಮಾಡಿರಿ. ತಾವು ಮಕ್ಕಳ ಸ್ಥಿತಿ ಈ ರೀತಿ ಮಧುರವಾಗಿರಬೇಕು. ಯಾರೇ ಬಂದು ನೋಡಿದರೂ ಹೇಳಬೇಕು ಬಾಬನ ಮಕ್ಕಳಂತೂ ಬ್ಲಾಟಿಂಗ್ ಪೇಪರ್ಸ್ ಆಗಿದ್ದಾರೆ. ಈಗ ಆ ಸ್ಥಿತಿ ಇನ್ನೂ ಬಂದಿಲ್ಲ. ತಂದೆಯನ್ನು ಯಾರೇ ಕೇಳಿದರು ಬ್ಲಾಟಿಂಗ್ ಪೇಪರ್ ಅಂದರೆ ಏನು, ಈಗ ಕಾಗದ ಅಂತೂ ಅಲ್ಲ, ಇಲ್ಲಿ ಕಾಗದದ ಮಾತಂತೂ ಅಲ್ಲ. ಬಾಬರವರನ್ನು ನೆನಪು ಮಾಡಿದಾಗ ಎಲ್ಲ ಪಾಪ ದೂರ ಆಗುತ್ತೆ. ಹೇಗೆ ಬ್ಲಾಟಿಂಗ್ ಪೇಪರ್ ನೀರನ್ನು, ಇಂಕನ್ನು, ಎಣ್ಣೆಯನ್ನು ಹೀರ್ಕೊಳ್ಳುತ್ತೆ, ಹಾಗೆ ನಾವೆಲ್ಲ ಆತ್ಮರಲ್ಲಿರುವಂತಹ ಪಾಪವನ್ನು ಬಾಬಾ ದೂರ ಮಾಡುತ್ತಾರೆ. ಬಾಬಾ ಎಲ್ಲ ಸೇವಾ ಕೇಂದ್ರಗಳ ಮಕ್ಕಳಿಗೆ ತಿಳಿಸುತ್ತಾರೆ. ಬಾಂಬೆ, ಕಲ್ಕತ್ತಾ, ದೆಹಲಿ, ಇನ್ನೂ ಅನೇಕ ದೇಶಗಳು, ನಗರಗಳು, ಎಲ್ಲ ಸ್ಥಾನಗಳಲ್ಲಿರುವಂತಹ ಮಕ್ಕಳು ಅಲ್ವಾ, ಎಲ್ಲ ಜಾಗದಲ್ಲಿ ಮಕ್ಕಳಿದ್ದೀರಾ ಅಲ್ವಾ. ರಿಪೋರ್ಟ್ ಬರುತ್ತೆ ಬಾಬಾ ಇಂತಹವರು ತುಂಬ ಬೇಜಾರು ಮಾಡ್ತಾರೆ ಅಂತ. ಪುಣ್ಯ ಆತ್ಮನನ್ನಾಗಿ ಮಾಡುವುದಕ್ಕೆ ಬದಲಾಗಿ ಮತ್ತಷ್ಟು ಪಾಪಾತ್ಮಗಳನ್ನಾಗಿ ಮಾಡುತ್ತಾರೆ. ಬಾಬರವರನ್ನು ಯಾರಾದರೂ ಕೇಳಿದರೆ ತಕ್ಷಣ ಬಾಬಾ ಹೇಳುತ್ತಾರೆ ಶಿವ ತಂದೆಯಂತೂ ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ, ಅವರ ಬಳಿ ಪೂರ್ತಿ ಲೆಕ್ಕಾಚಾರವಿದೆ. ಈ ಬಾಬಾನೂ ಸಹ ಹೇಳಬಹುದು, ಬ್ರಹ್ಮ ಬಾಬರವರು ಕೂಡ
ಮುಖದಿಂದಲೇ ಎಲ್ಲವೂ ಗೊತ್ತಾಗುವುದು. ಈ ಬಾಬಾರವರ ನೆನಪಿನಲ್ಲಿ ಬ್ರಹ್ಮ ಬಾಬ್ರವರು ಕೂಡ ಮಸ್ತರಾಗಿರುತ್ತಾರೆ. ಇವರ ಮುಖವು ಬಹಳ ಖುಷಿಯಾಗಿ ದೇವತೆಗಳಂತೆ ಇರುವುದು. ಆತ್ಮ ಖುಷಿಯಾಗಿ ಇದೆ ಎಂದರೆ ಶರೀರವೂ ಕೂಡ ಖುಷಿಯಾಗಿರುತ್ತೆ ಅಲ್ವಾ, ಕಾಣುತ್ತೆ ಅಲ್ವಾ. ಶರೀರಕ್ಕೆ ದುಃಖ ಆಗುವುದರಿಂದ ಆತ್ಮನಿಗೂ ದುಃಖದ ಫೀಲ್ ಆಗುವುದು. ಒಂದು ಮಾತು ಎಲ್ಲರಿಗೂ ತಿಳಿಸುತ್ತಾ ಇರಿ. ಶಿವ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪ ವಿನಾಶವಾಗುವುದು. ಅವರು ಬರೆಯುತ್ತಾರೆ ಶ್ರೀಕೃಷ್ಣ ಭಗವಾನು ವಾಚ ಎಂದು. ಕೃಷ್ಣನಿಗಂತೂ ಅನೇಕರು ನೆನಪು ಮಾಡ್ತಾರೆ, ಅದರ ಪಾಪ ಅಂತೂ ಭಸ್ಮವಾಗುವುದಿಲ್ಲ. ಮತ್ತಷ್ಟು ಪತಿತರಾಗ್ಬಿಟ್ಟಿದ್ದಾರೆ. ಇದು ಗೊತ್ತೇ ಇಲ್ಲ ನೆನಪು ಯಾರನ್ನ ಮಾಡಬೇಕು, ಪರಮಾತ್ಮನ ರೂಪ ಏನಾಗಿದೆ. ಒಂದು ವೇಳೆ ಸರ್ವವ್ಯಾಪಿ ಎಂದು ಹೇಳಿದರೂ ಕೂಡ ಹೇಗೆ ಆತ್ಮ ನಕ್ಷತ್ರವಾಗಿದೆ, ಹಾಗೆ ಪರಮಾತ್ಮನೂ ಸಹ ನಕ್ಷತ್ರವಾಗಿದ್ದಾರೆ. ಏಕೆಂದರೆ ಆತ್ಮನೇ ಪರಮಾತ್ಮ ಎಂದು ಹೇಳಿದಾಗ ಈ ಲೆಕ್ಕಾಚಾರದಿಂದಲೂ ಸಹ ಬಿಂದು ಆದರೂ ಅಲ್ವ ತಂದೆ. ಚಿಕ್ಕ ಬಿಂದು ಪ್ರವೇಶ ಮಾಡುತ್ತೆ. ಎಲ್ಲ ಬಿಂದುಗಳಿಗೆ ಹೇಳಲಾಗುವುದು, ಅಂದರೆ ಎಲ್ಲ ಆತ್ಮರಿಗೆ ಹೇಳಲಾಗುವುದು, ಮಕ್ಕಳೇ ತಂದೆಯನ್ನು ಅಂದರೆ ನನ್ನನ್ನು ನೆನಪು ಮಾಡಿ ಅಂತ ಯಾರು ಹೇಳ್ತಾರೆ? ಶಿವ ತಂದೆ. ಕರ್ಮೇಂದ್ರಿಯಗಳ ಮೂಲಕ ಆತ್ಮ ಮಾತನಾಡತ್ತೆ. ಕರ್ಮೇಂದ್ರಿಯಗಳಿಲ್ಲದೆ ಆತ್ಮ ಶಬ್ದ ಮಾಡಲಿಕ್ಕಾಗೋದಿಲ್ಲ. ತಾವು ಹೇಳುತ್ತೀರಾ ಆತ್ಮ ಪರಮಾತ್ಮನ ರೂಪ ಒಂದೇ ಇದೆ ಅಲ್ವಾ. ಪರಮಾತ್ಮನಿಗೆ ದೊಡ್ಡ ರೂಪವನ್ನು ತೋರಿಸಲಾಗುವುದಿಲ್ಲ, ಬೇರೆ ಏನು ಹೇಳಲಾಗುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಸಹ ಅಂತಹ ಬಿಂದುವಾಗಿದ್ದೇನೆ, ಆದರೆ ನಾನು ಪತಿತ ಪಾವನ ಆಗಿದ್ದೇನೆ. ತಾವೆಲ್ಲ ಆತ್ಮರು ಪತಿತರಾಗಿದ್ದೀರಾ. ಎಷ್ಟು ಸೀದಾ ಮಾತಾಗಿದೆ. ಈಗ ದೇಹಿ ಅಭಿಮಾನಿಯಾಗಿ ತಂದೆಯಾದ ನನ್ನನ್ನು ನೆನಪು ಮಾಡಿರಿ, ಅನ್ಯರಿಗೂ ಸಹ ಮಾರ್ಗವನ್ನು ತೋರಿಸಿರಿ. ಬಾಬಾ ಹೇಳ್ತಾರೆ, ನಾನು 2 ಅಕ್ಷರ ಹೇಳ್ತೀನಿ, ಮನ್ ಮನ ಭವ. ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದೆಲ್ಲ ರೆಂಬೆ ಕೊಂಬೆಗಳಾಗಿದೆ. ಮೊದಲು ಸತೋ ಪ್ರಧಾನ, ನಂತರ ಸತೋ ರಜೋ ತಮೋ. ಬಾಬಾ ಹೇಳ್ತಾರೆ, ಅನಂತರ ನಾನು ಬರ್ತೇನೆ. ಪಾಪಾತ್ಮಗಳಾಗುವುದರಿಂದ ಎಷ್ಟು ಕಪ್ಪು ಕಲೆಯಾಗತ್ತೆ ಆತ್ಮನ ಮೇಲೆ. ಆ ಕಲೆ ಬಿಟ್ಟು ಹೋಗುವುದು ಹೇಗೆ? ಅವರು ತಿಳಿದುಕೊಳ್ಳುತ್ತಾರೆ ಗಂಗಾ ಸ್ನಾನ ಮಾಡುವುದರಿಂದ ಪಾಪ ಅಳಿಸಿ ಹೋಗುತ್ತೆಂದು. ಆದರೆ ಅದಂತೂ ಶರೀರದ ಸ್ನಾನವಾಯಿತು. ಆತ್ಮ ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾವನರಾಗಲು ಸಾಧ್ಯ. ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುವುದು. ಎಷ್ಟು ಸಹಜ ಮಾತಾಗಿದೆ. ಇದನ್ನು ಪ್ರತಿನಿತ್ಯ ಬಾಬಾ ತಿಳಿಸುತ್ತಿರುತ್ತಾರೆ. ಗೀತೆಯಲ್ಲಿಯೂ ಇದರ ಮೇಲೆಯೇ ಜೋರು ಕೊಟ್ಟಿದ್ದಾರೆ. ಮನ್ ಮನ ಭವ. ಆಸ್ತಿಯಂತೂ ಸಿಗತ್ತೆ, ಕೇವಲ ನನ್ನನ್ನು ನೆನಪು ಮಾಡಿದಾಗ ಪಾಪ ಭಸ್ಮವಾಗತ್ತೆ. ತಂದೆ ಅವಿನಾಶಿ ಬ್ಲಾಟಿಂಗ್ ಪೇಪರ್ ಆಗಿದ್ದಾರೆ ಅಲ್ವಾ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ತಾವು ಪಾವನರಾಗುತ್ತೀರಾ. ಕೇವಲ ರಾವಣ ಪತಿತರನ್ನಾಗಿ ಮಾಡಿದರೆ ಅಂತಹ ತಂದೆಯನ್ನು ನೆನಪು ಮಾಡಬೇಕು ಅಲ್ವಾ. ಈ ರೀತಿಯೂ ಸಹ ಆಗತ್ತೆ. ನೆನಪೇ ಮಾಡಲಿಲ್ಲವೆಂದರೆ ಅಂತಹವರ ಸ್ಥಿತಿ ಏನಾಗುವುದು? ತಂದೆ ತಿಳಿಸುತ್ತಾರೆ, ಮಕ್ಕಳೇ ಬೇರೆ ಎಲ್ಲ ಮಾತುಗಳನ್ನು ಬಿಟ್ಟು ಬಿಡಿ. ಕೇವಲ ಒಂದು ಮಾತು, ದೇಹಿ ಅಭಿಮಾನಿ ಆಗಿರಿ, ನನ್ನನ್ನು ನೆನಪು ಮಾಡಿರಿ ಅಷ್ಟೇ. ಇದಂತೂ ತಿಳಿದುಕೊಂಡಿದ್ದೀರಾ. ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೆ. ಆತ್ಮವೇ ಸುಖ ದುಃಖವನ್ನು ಭೋಗಿಸುತ್ತದೆ. ಎಂದಿಗೂ ಅನ್ಯರ ಮನಸ್ಸನ್ನು ನೋವಿಸಬಾರದು, ದುಃಖ ಕೊಡಬಾರದು. ಅನ್ಯರಿಗೆ ಸುಖ ಕೊಡಬೇಕು. ನಿಮ್ಮ ವ್ಯಾಪಾರವೇ ಇದಾಗಿದೆ. ಬಹಳಷ್ಟು ಜನ ಇದ್ದಾರೆ, ಅನ್ಯರಿಗೆ ದುಃಖ ಕೊಡುತ್ತಿರುತ್ತಾರೆ. ದೇಹದಾರಿಗಳ ನೆನಪಿನಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ಇಡೀ ದಿನ ಅನ್ಯರನ್ನ ನೆನಪು ಮಾಡುತ್ತಿರುತ್ತಾರೆ. ಮಾಯೆಯೂ ಸಹ ಬಹಳ ತೀಕ್ಷ್ಣವಾಗಿದೆ. ಬಾಬಾ ಹೆಸರು ಹೇಳೋದಿಲ್ಲ ಯಾರಂಗೆ ಮಾಡ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ದೇಹಿ ಅಭಿಮಾನಿ ಆಗಿರಿ. ಜ್ಞಾನವಂತೂ ಬಹಳ ಸಹಜವಾಗಿದೆ, ನೆನಪೇ ಕಷ್ಟವಾಗಿರುವಂಥದ್ದು. ಆ ಜ್ಞಾನ, ಲೌಕಿಕದ ಜ್ಞಾನ 15 ವರ್ಷ 20 ವರ್ಷ ಓದ್ತಾರೆ, ಎಷ್ಟು ಸಬ್ಜೆಕ್ಟ್ಸ್ ಇರುತ್ತೆ. ಈ ಜ್ಞಾನವಂತೂ ಬಹಳ ಸಹಜವಾಗಿದೆ. ಡ್ರಾಮವನ್ನು ತಿಳಿದುಕೊಳ್ಳುವುದು ಒಂದು ಕಥೆಯಾಗಿದೆ. ಮುರುಳಿ ನಡೆಸುವಂತಹದ್ದು ದೊಡ್ಡ ಮಾತೇನಲ್ಲ. ನೆನಪು ಬಹಳ ಕಷ್ಟ. ಬಾಬಾ ಮತ್ತೆ ಹೇಳುತ್ತಾರೆ, ಡ್ರಾಮಾ ಮತ್ತೆಯೂ ಸಹ ಪುರುಷಾರ್ಥ ಮಾಡುತ್ತಾ ಇರಿ.
ತಂದೆಯನ್ನು ನೆನಪು ಮಾಡಿದಾಗ ಯೋಗ ಅಗ್ನಿಯಿಂದ ನಿಮ್ಮ ಎಲ್ಲ ಪಾಪ ಭಸ್ಮವಾಗುವುದು. ಒಳ್ಳೊಳ್ಳೆಯ ಮಕ್ಕಳು ಸಹ ಇದರಲ್ಲಿ ಫೇಲ್ ಆಗುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಎಂದಿಗೂ ಯಾರ ಮನಸ್ಸನ್ನು ದುಃಖಿ ಮಾಡಬಾರದು. ಎಲ್ಲರಿಗೂ ಸುಖ ಕೊಡಬೇಕು. ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಮತ್ತು ಎಲ್ಲರಿಗೂ ನೆನಪು ಕೊಡಿಸಬೇಕು. ಎರಡನೇ ಪಾಯಿಂಟು, ಪಾಪಗಳ ಕಲೆಯನ್ನು ಅಳಿಸಲು ದೇಹಿ ಅಭಿಮಾನಿಯಾಗಿ ಅವಿನಾಶಿ ಬ್ಲಾಟಿಂಗ್ ಪೇಪರ್ ತಂದೆಯನ್ನು ನೆನಪು ಮಾಡಬೇಕು. ಇಂತಹ ಮಧುರ ಅವಸ್ಥೆಯನ್ನು ರೂಪಿಸಿಕೊಳ್ಳಬೇಕು. ಎಲ್ಲರ ಕಲ್ಯಾಣ ಆಗುತ್ತಾ ಇರಬೇಕು. ವರದಾನ, ತಮ್ಮ ಶ್ರೇಷ್ಠತೆಯ ಮೂಲಕ ನವೀನತೆಯ ಧ್ವಜ ಹಾರಿಸುವಂತಹ ಶಕ್ತಿ ಸ್ವರೂಪರಾಗಿರಿ. ತಮ್ಮ ಶ್ರೇಷ್ಠತೆಯ ಮೂಲಕ ನವೀನತೆಯ ಧ್ವಜ ಹಾರಿಸುವಂತಹ ಶಕ್ತಿ ಸ್ವರೂಪರಾಗಿರಿ. ವರದಾನದ ವಿಶ್ಲೇಷಣೆ. ಈಗ ಸಮಯ ಪ್ರಮಾಣ, ಸಮೀಪತೆಯ ಪ್ರಮಾಣ, ಶಕ್ತಿ ರೂಪದ ಪ್ರಭಾವ ಯಾವಾಗ ಬೇರೆಯವರ ಮೇಲೆ ಬೀಳತ್ತೆ ಆಗ ಅಂತಿಮ ಪ್ರತ್ಯಕ್ಷತೆ ಸಮೀಪ ತರಬಹುದು. ಹೇಗೆ ಸ್ನೇಹ ಮತ್ತು ಸಹಯೋಗವನ್ನು ಪ್ರತ್ಯಕ್ಷ ಮಾಡಿದ್ದೀರಾ, ಹಾಗೆ ಸರ್ವಿಸ್ನ ಕನ್ನಡಿಯಲ್ಲಿ ಶಕ್ತಿ ರೂಪದ ಅನುಭವ ಮಾಡಿಸಿರಿ. ಯಾವಾಗ ತಮ್ಮ ಶ್ರೇಷ್ಠತೆಯ ಮೂಲಕ ಶಕ್ತಿ ರೂಪದ ನವೀನತೆಯ ಜೆಂಡ ಹಾರಿಸ್ತೀರಾ ಆಗ ಪ್ರತ್ಯಕ್ಷತೆ ಆಗುವುದು. ತಮ್ಮ ಶಕ್ತಿ ಸ್ವರೂಪದಿಂದ ಸರ್ವಶಕ್ತಿವಂತ ತಂದೆಯ ಸಾಕ್ಷಾತ್ಕಾರ ಮಾಡಿಸಿರಿ. ಸ್ಲೋಗನ್, ಮನಸ್ಸಿನ ಮೂಲಕ ಶಕ್ತಿಗಳು ಮತ್ತು ಕರ್ಮದ ಮೂಲಕ ಗುಣಗಳ ದಾನ ಮಾಡುವುದೇ ಮಹಾದಾನವಾಗಿದೆ. ಮನಸ್ಸಿನ ಮೂಲಕ ಶಕ್ತಿಗಳ ದಾನ, ಕರ್ಮದ ಮೂಲಕ ಗುಣಗಳ ದಾನ ಮಾಡುವುದೇ ಮಹಾದಾನವಾಗಿದೆ. ಅವ್ಯಕ್ತ ಇಶಾರೆ. ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಬಾಬಾರವರಿಗೆ ಮಕ್ಕಳಲ್ಲಿ ಪೂರ್ತಿ ವಿಶ್ವಾಸವಿದೆ. ಈ ನನ್ನ ಮಕ್ಕಳು ವಿಘ್ನ ವಿನಾಶಕ ಆತ್ಮರು, ಪೂಜ್ಯ ಆತ್ಮರು. ಈ ಮಕ್ಕಳು ತಂದೆಗಿಂತ ಮುಂದೆ ಇದ್ದಾರೆ ಎಂದು ನಿಮಿತ್ತರಾಗಿರುವವರು ಸದಾ ಬಾಬರವರನ್ನು ನಿಶ್ಚಿಂತ ಮಾಡಿರುವಂತಹವರಾಗಿದ್ದಾರೆ. ನಿಮಿತ್ತವಾಗಿರುವಂತಹವರು ಸದಾ ಬಾಬರವರನ್ನು ನಿಶ್ಚಿಂತ ಮಾಡುವವರು. ಸದಾ ಖುಷಿಯ ಸಂದೇಶವನ್ನು ತಿಳಿಸುವಂತಹ ಪ್ರತಿಯೊಬ್ಬ ಮಗು ವಿಶೇಷ. ಸ್ವಯಂನಲ್ಲಿಯೂ ಕೂಡ ಇಂತಹ ವಿಶ್ವಾಸ ಇಟ್ಟುಕೊಂಡು ಈ ಸ್ಮೃತಿ ಸ್ವರೂಪದಲ್ಲಿದ್ದಾಗ ವಿಜಯಿ ಆಗುತ್ತೀರಾ. ಓಂ ಶಾಂತಿ.